ನಿನ್ನೆ ಹೇಳಿರುವಂಥದ್ದು ಹೋದ ಚುನಾವಣೆಯಲ್ಲಿ ಪುಲ್ವಾಮಾ ಅಂತ ತಗೊಂಡೋದ್ರು, ಈ ಚುನಾವಣೆಯಲ್ಲಿ ರಾಮ ಮಂದಿರ ಕಟ್ಟಿದೀವಿ ಅಂತ ತಗೊಂಡೋಗ್ತಾರೆ, ಮತ್ತೆ ಬರೀ ರಾಮನ್ನ ತರ್ತಾರೆ, ಸೀತಾರಾಮನ್ನ ತರಲ್ಲ ಅಂತೇಳಿ ಸೀತೆನ ಬಿಟ್ಟಿದ್ದಾರೆ. ಹೋದ್ ಸರಿ ಪುಲ್ವಾಮಾ ತಗೊಂಡಿದ್ದು ಹೌದು, ಅದ್ರಲ್ಲಿ ನಾವು ಯಶಸ್ವಿ ಆಗ್ಲಿಲ್ವಾ? ಈಗ ರಾಮ ಮಂದಿರವನ್ನು ತಗೊಂಬಂದಿರೋದು ಹೌದು, ಯಾಕೆ ಕಟ್ಟಿಲ್ವಾ? ಯಾಕೆ ನಿಮ್ಗೆ ಹೊಟ್ಟೆ ಉರಿ ಸಿದ್ದರಾಮಯ್ಯನವರಿಗೆ? ನೀವು ಸೀತಾರಾಮನ್ನೂ ತನ್ನಿ, ರಾಮನ್ನೂ ತನ್ನಿ, ಪುಲ್ವಾಮಾನೂ ತನ್ನಿ, ರಾಷ್ಟ್ರದ್ರೋಹಿಗಳೆಲ್ಲ ಇದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇದಾರಲ್ಲ, ಅವ್ರನ್ನ ಮುಂಚೆ ಅರೆಸ್ಟ್ ಮಾಡಿ. ರಾಮೇಶ್ವರದ ಬ್ಲಾಸ್ಟ್ ಮಾಡಿದಾರಲ್ಲ ಅಂತ ರಾಷ್ಟ್ರದ್ರೋಹಿಗಳು ಅರೆಸ್ಟ್ ಮಾಡಿ. ಆವಾಗ ನೀವು ಕೂಡ ರಾಮ ಭಕ್ತರು ಅಥವಾ ಪುಲ್ವಾಮಾ ಬಗ್ಗೆ ಮಾತಾಡೋಕ್ಕೆ ನಿಮಗೂ ಯೋಗ್ಯತೆ ಇದೆ ಅಂತ ನನಗೆ ಅನ್ನಿಸ್ತೀನಿ. ನಿಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ಬಿಟ್ರೆ ಸೀತಾರಾಮ ನೀವು ಆಗಲ್ಲ, ದ್ರೋಹಿ ಆಗ್ತೀರಿ. ಇದನ್ನು ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಬಿಜೆಪಿ ಪಟ್ಟಿ ಬಗ್ಗೆ ಚರ್ಚೆ ಆಗ್ತದೆ. ಚುನಾವಣೆ ಸ್ವಾಭಾವಿಕವಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕೇಂದ್ರದ ಆಸಕ್ತಿ ತುಂಬ ಜಾಸ್ತಿ ಇದೆ. ಕಳೆದ ಬಾರಿ 28 ಸೀಟಲ್ಲಿ 25 ಸೀಟ್ ನಾವು ಗೆದ್ದಿದ್ವಿ. ಈಗ ಕಾಂಗ್ರೆಸ್ BJP ಜೊತೆಗೆ JDS ಕೂಡ ಸೇರ್ಕೊಂಡಿರೋದ್ರಿಂದ 28 ಸೀಟ್ ಗೆಲ್ಲಬೇಕು ಅನ್ನೋಂಥ ಅಂಶದಲ್ಲಿ ಪ್ರತಿ ಸೀಟಿನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆಸ್ತಾ ಇದ್ದಾರೆ. ಹಾಗಾಗಿ 28 ಸೀಟನ್ನು ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟು ಅದ್ರ ಮುಖಾಂತರ ಕಾಂಗ್ರೆಸ್ಸಿಗೆ ಮುಖಭಂಗ ಮಾಡ್ತಾ ರಾಜ್ಯದಲ್ಲಿ ದೇಶ ಕಟ್ಟೋ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು ಗಮನ ಹರಿಸ್ತಾ ಇದ್ದಾರೆ. ಗೊತ್ತಿಲ್ಲ, ಅದು ಅವರು ನಾವು ಸುಮ್ಮನೆ ಚುನಾವಣಾ ಸಮಿತಿ ಕೇಂದ್ರದಲ್ಲಿ ಏನು ಮಾಡ್ತೇವೆ ನಂಗೆ ಹೇಳಕ್ಕೆ ಗೊತ್ತಿಲ್ಲ. ಕಾಂತೇಶ್ ಅವ್ರಿಗೆ ಟಿಕೆಟ್ ಆಗಬೇಕು ಹಾವೇರಿ ಅಂತ ಅಂದ್ಕೊಂಡು ಅಲ್ಲಿ ಅನೇಕ ಕಾರ್ಯಕರ್ತರು, ಹಿರಿಯರು, ಮಠಾಧಿಪತಿಗಳು ಎಲ್ಲರೂ ಅಪೇಕ್ಷೆ ಪಟ್ಟಿದ್ದಾರೆ. ಆಗ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ.